ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಫಿಸಿಕಲ್ ಮಾಡ್ತಾ ಇಲ್ಲ. ಏನಕ್ಕಪ್ಪ ಆ ಥರ ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ. ಅದರಲ್ಲೂ ಸಿವಿಲ್ ಪೊಲೀಸ್ ಅಪ್ಲೈ ಮಾಡಿದ್ದಾರೆ. ಸೊ ಎಲ್ಲ ಎಸ್ ಎಸ್ ಜಿ ಹುಡುಗರು ಸಿವಿಲ್ ಪೊಲೀಸ್ ಕಡೆ ಓಡ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಎಸ್ ಎಸ್ ಸಿ ಜಿ ಡಿನ ಡ್ರೀಮ್ ಐತಿ, ಸೊ ಅವರು ಮಾತ್ರ ಫಿಸಿಕಲ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಹಾರ್ಡ್ ವರ್ಕ್ ಮಾಡಿರಿ, ಡೆಫಿನೆಟ್ಲಿ ನಿಮ್ಮ ಸೆಲೆಕ್ಷನ್ ಆಗಲಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನೂ ಆರಾಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ನೀವು ಟ್ರೆಂಡಿಂಗ್ ಮುಗಿಸ್ಕೊಂಡು ವಾಪಸ್ ಬರೋರು ಕೂಡ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾ ಇರ್ತೀವಿ ಈ ಚಾನಲ್ ಒಳಗಡೆ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊರಿ. ಓಕೆ, ಆ್ಯಂಡ್ ನಿಮ್ಮ ರಿಸಲ್ಟ್ ಬಿಟ್ಟ ತಕ್ಷಣ ಯಾವಾಗ ಎಸ್ ಎಸ್ ಸಿ ಜಿ ಡಿ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೋ ಬಿಟ್ಟ ತಕ್ಷಣ ನಮ್ಮ ಗ್ರೂಪಲ್ಲಿ ಪಿ ಡಿ ಎಫ್ ಹಾಕ್ತೀವಿ. ಡೈರೆಕ್ಟ್ ಪಿ ಡಿ ಎಫ್ ಡೌನ್ಲೋಡ್ ಮಾಡಿ ಹಾಕ್ತೀವಿ. ಸೊ ಪಿ ಡಿ ಎಫ್ ಓಪನ್ ಮಾಡಿ ಚೆಕ್ ಮಾಡ್ಕೋಬೋದು ನಿಮ್ಮದು ಫಿಸಿಕಲ್ ಕುಂತೈತೆ ಇಲ್ಲ ಅಂತೇಳಿ. ಓಕೆ, ಸೊ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿರೋ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತೆ, ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್. ಸೊ ಇವಾಗ ಎಸ್ ಎಸ್ ಸಿ ಜಿ ಡಿ ರಿಸಲ್ಟನ್ನು ಬಿಡ್ತಾರೆ, ಬಿಟ್ಟ ತಕ್ಷಣ ನಾವು ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ನಿಮ್ಮ ಪಿ ಡಿ ಎಫ್ ಹಾಕ್ತೀವಿ. ಸೊ ಡೈರೆಕ್ಟ್ಲಿ ನೀವು ಪಿ ಡಿ ಎಫ್ ಮುಖಾಂತರ ಚೆಕ್ ಮಾಡ್ಕೋಬೋದು. ಇಲ್ಲಾಂದರೆ ವೆಬ್ಸೈಟ್ ಹೋಗಿ ಸೊ ಲಾಗಿನ್ ಆಗಬೇಕಾಗುತ್ತೆ. ಸೊ ತುಂಬ ಡಿಲೇ ಆಗುತ್ತೆ. ಓಕೆ, ಲೇಟ್ ಆಗುತ್ತೆ, ಡೌನ್ ಆಗುತ್ತೆ ಸರ್ವರ್. ಸೊ ಜಾಯ್ನ್ ಆಗಿರೋ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಇದೆ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಎಸ್ ಎಸ್ ಜಿ ಡಿ ಹುಡುಗರು ಸೊ ತುಂಬ ಎಸ್ ಎಸ್ ಜಿ ಡಿ ಎಲ್ಲ ತುಂಬ ಇಲ್ಲಿವರೆಗೆ ಎಕ್ಸಾಮ್ ಎಲ್ಲ ಮುಗಿಸಿದ್ರಿ. ಸೊ ಸಿವಿಲ್ ಪೊಲೀಸ್ ಕರೆದಿದ್ದಾರೆ ಆ್ಯಂಡ್ ವಿಲೇಜ್ ಕಮ್ಯುನಿಟಿ. ಸೊ ನಾನು ನಮ್ಮ ಚಾನಲ್ ಕೂಡ ಫುಲ್ ಅದ್ರ ಮೇಲೆ ಫೋಕಸ್ ಐತಿ, ಸ್ಟೇಟ್ ಗೌರ್ಮೆಂಟ್ ಮೇಲೆ. ಸೊ ಎಸ್ ಎಸ್ ಜಿ ಡಿ ಹುಡುಗರು ಎಲ್ಲ ನಮ್ಮವರೇ. ಸರ್ ರಿಸಲ್ಟ್ ಯಾವಾಗ ಬಿಡ್ತಾರೆ ರೀ ಸ್ನೇಹಿತರೆ? ನೋಡಿರಿ, ಆಲ್ರೆಡಿ ನಾವು ಲಾಸ್ಟ್ 2 ವರ್ಷದಿಂದ ನಾವು ನೋಡ್ಕೊತ ಬಂದಿದ್ದೀವಿ. ಎಸ್ ಎಸ್ ಸಿ ಜಿ ಡಿ ರಿಸಲ್ಟ್ ಡಿಲೇ ಆಯ್ತಂದ್ರೆ ಸೊ ವೇಕೆನ್ಸಿ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಓಕೆ, ನಾನು ನೀವು ಪೈಲಾನು ಹೇಳಿದ್ದೆ ವೇಕೆನ್ಸಿ ಇನ್ಕ್ರೀಸ್ ಮಾಡ್ತಾರೆ ಅಂತೇಳಿ. ಯಾಕಂದರೆ ಹೊಸ ಬೆಟಾಲಿಯನ್ಗಳು ಆಗಿದಾವೆ. ಇದು ಎಲ್ಲರಿಗೂ ಕೂಡ ಗೊತ್ತೈತೆ. ಸೊ ಹೊಸ ಬೆಟಾಲಿಯನ್ಗಳು ಕಂಡಕ್ಟ್ ಮಾಡಿದ್ದಾರೆ. ಸೊ ಅಲ್ಲಿ ಕೂಡ ಎಸ್ ಜಿ ಡಿ ಹುಡುಗರು ಬೇಕಾಗ್ತಾರೆ. ಸೊ ಹಾಗಾಗಿ ವೇಕೆನ್ಸಿಗಳು ಇನ್ಕ್ರೀಸ್ ಮಾಡಬೇಕು ಒಂದು, ಇದಕ್ಕೆ ರಿಸಲ್ಟ್ ಬಿಡಬೇಕು ಒಂದು. ಓಕೆ, ನಾವು 2 ವರ್ಷ, ಈ 1 ವರ್ಷ ಅಲ್ಲ 2 ವರ್ಷದ್ದು ನೋಡೋಣ. ಸೊ 2 ವರ್ಷದಲ್ಲಿ ಹಿಂಗೆ ಆಗಿತ್ತು. ಎಕ್ಸಾಮ್ ಮುಗಿತು, ಕೀ ಆನ್ಸರ್ ಬೇಗ ಬಿಟ್ಟರು, ಅದ್ರ ರಿಸಲ್ಟ್ ಡಿಲೇ ಮಾಡಿದರು. ಸೊ ನಾವೆಲ್ಲ ಯೂಟ್ಯೂಬಲ್ಲಿ ಎಲ್ಲ ಸ್ಟಾರ್ಟ್ ಆಯಿತು. ಎಸ್ ಎಸ್ ಸಿ ಜಿ ಡಿ ಪ್ರೊಟೆಸ್ಟ್ ಎಲ್ಲ ಸ್ಟಾರ್ಟ್ ಆಯಿತು, ಟ್ವಿಟರ್ ಎಲ್ಲ ಸ್ಟಾರ್ಟ್ ಆಯಿತು. ಆದರೆ ಏನು ಮಾಡಿದ್ರು, ವೇಕೆನ್ಸಿಗಳನ್ನ ಇನ್ಕ್ರೀಸ್ ಮಾಡಿದರು. ವೇಕೆನ್ಸಿಗಳು ಇನ್ಕ್ರೀಸ್ ಆಗಿ 1 ವೀಕ್ ಒಳಗಡೆ ಮತ್ತೆ ರಿಸಲ್ಟನ್ನು ಬಿಟ್ಟರು. ನಿಮಗೂ ಕೂಡ ಗೊತ್ತೈತಿದು. ಓಕೆ, ಸೊ ಅದೇ ರೀತಿ ಈ ಕೂಡ ನಾವು ಭಾವಿಸೋಣ. ಸೊ ನೋಡ್ರಿ, ಎಸ್ ಎಸ್ ಜಿ ಡಿ ರಿಸಲ್ಟ್ ಇನ್ನೂ ಬಿಟ್ಟಿಲ್ಲ. ಕೀ ಆನ್ಸರ್ ಬಂತು, ತಿಂಗಳುಗಳಾಯಿತು. ಓಕೆ, ಇನ್ನು ಎಸ್ ಎಸ್ ಸಿ ಜಿ ಡಿ ರಿಸಲ್ಟ್ ಬಿಟ್ಟಿಲ್ಲ. ಓಕೆ, ಸೊ ಬಿಟ್ಟಿಲ್ಲಪ್ಪ ಅಂತಂದ್ರೆ ಇನ್ನೊಂದು ಪ್ಲಾನಿಂಗ್ ನಡೀತಿರ್ತದೆ, ಅಥವಾ ಬೇರೆ ಏನೋ ಚರ್ಚೆ ನಡೀತಾ ಒಳಗೆ ಡಿಪಾರ್ಟ್ಮೆಂಟ್ ಒಳಗೆ ಎಲ್ಲ ಡಿಸಿಷನ್ ಮಾಡ್ತಿರ್ತಾರೆ. ಸೊ ಯಾವ್ದು ಫೈನಲ್ ಆಗುತ್ತೆ ಅದು ಮಾಡ್ತಾರೆ. ಈಗ ನೋಡ್ರಿ, ನಿಮಗೆ ಹೇಳ ಸಿಂಪಲ್ ಆಗಿ, ಎಸ್ ಎಸ್ ಸಿ ಜಿ ಡಿ ರಿಸಲ್ಟ್ ಬಿಟ್ಟ ಮೇಲೆ ವೇಕೆನ್ಸಿ ಇನ್ಕ್ರೀಸ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಯಾಕಂದ್ರೆ ಅವ್ರು 1:8 ಹಿಂಗೆ ತೊಗೊಂಡಿರ್ತಾರೆ. ಒಂದು ಪೋಸ್ಟಿಗೆ 8 ಜನಕ್ಕೆ ಫಿಸಿಕಲ್ ಕರೀತಾರೆ. ಓಕೆ, ಸೊ ಇವಾಗ ನೋಡ್ರಿ, ಈ ಎಕ್ಸಾಂಪಲ್ 10 ಪೋಸ್ಟ್ ಅಂತ ತಿಳ್ಕೊರಿ. 1:8 80 ಜನಕ್ಕೆ 80 ಜನ ರಿಸಲ್ಟ್ ಬಿಟ್ಟರು. ಓಕೆ, 80 ಜನ ಫಿಸಿಕಲ್ ಹೋಗ್ತಾರೆ. ಆಮೇಲೆ ವೇಕೆನ್ಸಿ 100 ಆಯ್ತಂದ್ರೆ ಇನ್ನೂ 20 ವೇಕೆನ್ಸಿ ಉಳಿತಾವಲ್ಲ. ಸೊ ಅದಕ್ಕೋಸ್ಕರ ಫಸ್ಟಿಗೆ ವೇಕೆನ್ಸಿಗಳು ಇನ್ಕ್ರೀಸ್ ಮಾಡ್ತಾರೆ, ಅದ್ರ ತಕ್ಕಂತೆ ರಿಸಲ್ಟನ್ನು ಬಿಡ್ತಾರೆ. ಅರ್ಥ ಆಯ್ತಾ? ಈಗ 100 ಪೋಸ್ಟ್ ಅದ ಅನ್ಕೋರಿ, ಟೋಟಲ್ 150 ಪೋಸ್ಟ್ 50 ಪೋಸ್ಟ್ ಹೆಚ್ಚಿಗೆ ಮಾಡ್ತಾರೆ, ಅದ್ರ ಇಂಟು 8 ಮಾಡಿ ರಿಸಲ್ಟ್ ಬಿಡ್ತಾರೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ರಿಸಲ್ಟ್ ಬೇಗ ಬಿಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಇಶ್ಯೂ ಅಂದರೆ ಲೇಟ್ ಆಗುತ್ತೆ. ವೇಕೆನ್ಸಿಗಳು ಇನ್ಕ್ರೀಸ್ ಮಾಡೋದಿತ್ತು ಅಥವಾ ಬೇರೆ ಏನಾದರೂ ಕೆಲಸ ಇತ್ತು ಎಸ್ ಎಸ್ ಜಿ ಡಿ ಅಂದರೆ ಸೊ ಡಿಲೇ ಮಾಡ್ತಾರೆ. ಓಕೆ, ಸರ್ ರಿಸಲ್ಟ್ ಯಾವಾಗ ಬರುತ್ತೆ ರೀ? ಸೊ ನೋಡಿರಿ, ವೆರಿ ಸಿಂಪಲ್ ಆಗಿ ಹೇಳ್ತೀನಿ, ರಿಸಲ್ಟ್ ಆದಷ್ಟು ಬೇಗನೆ ಬರುತ್ತೆ. ಇದ್ಯಾವ್ದು ಜುಲೈ ಅಲ್ಲ. ಸೊ ಜುಲೈ ಮಂತಲ್ಲಿ ಬರೋ ಒಂದು ಚಾನ್ಸಸ್ ಇಲ್ಲ. ಆಗಸ್ಟ್ ಫಸ್ಟ್ ವೀಕ್ ಒಳಗೆ ಬರುತ್ತೆ. ಆರಾಮಾಗಿ ಕೂಲಾಗಿ PCR ಎಲ್ಲ ಅಪ್ಲೈ ಮಾಡಿದ್ರಿ, PC ಎಕ್ಸಾಮ್ ಅಟೆಂಡ್ ಆಗಿರಿ. ಇನ್ನೂ ಒಂದು 10 ದಿನ ಐತೆ. ಸೊ PC ಎಕ್ಸಾಮ್ ಅಟೆಂಡ್ ಆಗಿರಿ. PC ಎಕ್ಸಾಮ್ ಆದಮೇಲೆ ಸೊ ನಿಮಗೆ ಕಂಪ್ಲೀಟ್ ಫೋಕಸ್ಸು ಎಸ್ ಎಸ್ ಜಿ ಡಿ ಮೇಲೆ ಮಾಡಲಿಕ್ಕೆ ಚಾನ್ಸ್ ಸಿಗುತ್ತೆ. ಸೊ ಅವಾಗ ಫೋಕಸ್ ಮಾಡ್ಬೋದು. ಓಕೆ, ನೀವು ಫಸ್ಟ್ ವೀಕ್ ಒಳಗಡೆ ಅಥವಾ ಆಗಸ್ಟ್ 10ನೇ ತಾರೀಕು ಒಳಗಡೆ ನಿಮ್ಮದು ಎಸ್ ಎಸ್ ಜಿ ಡಿ ರಿಸಲ್ಟನ್ನು ಡೆಫಿನೆಟ್ಲಿ ಬಿಡ್ತಾರೆ. ಯಾಕಂದ್ರೆ ತುಂಬ ಡಿಲೇ ಆಗಲ್ಲ. ಇಲ್ಲಪ್ಪ ಆ ಥರ ಅಷ್ಟರೊಳಗೆ ವೇಕೆನ್ಸಿ ಇನ್ಕ್ರೀಸ್ ಆದರೂ ಮಾಡ್ತಾರೆ. ಎರಡರಲ್ಲಿ ಒಂದು ಮಾಡ್ತಾರೆ. ಒಂದು ವೇಕೆನ್ಸಿ ಇನ್ಕ್ರೀಸ್ ಮಾಡ್ಬೋದು, ಇಲ್ಲಪ್ಪ ಆ ಥರ ರಿಸಲ್ಟನ್ನು ಬಿಡ್ಬೋದು. ಎರಡರಲ್ಲೊಂದು ಅಪ್ಡೇಟ್ ಕೊಡ್ತಾರೆ. ಸೊ ನೀವು ರೆಡಿ ಆಗಿರ್ರಿ. ಸೊ ಫಿಸಿಕಲ್ ಅಂದರೆ ಫಿಸಿಕಲ್ ರೆಡಿ ಆಗಿರ್ರಿ. ವೇಕೆನ್ಸಿ ಇನ್ಕ್ರೀಸ್ ಎಕ್ಸ್ಪೆಕ್ಟ್ ಮಾಡಿರಿ. ಓಕೆ, ಸೊ ನೀವೇನಾದರೂ ಚೆನ್ನಾಗಿ ಯಾರೆಲ್ಲ ಸ್ಕೋರ್ ಚೆನ್ನಾಗೈತಿ, ಸೊ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಓದ್ರಿ ಆ್ಯಂಡ್ ಚೆನ್ನಾಗಿ ಓಡ್ರಿ. ಓಕೆ, ಸೊ ನಿಮ್ಮ ಸ್ಕೋರ್ ಎಷ್ಟಾಗೈತೆ ಅಂತ ಕಮೆಂಟ್ ಮುಖಾಂತರ ತಿಳಿಸ್ರಿ. ಆ್ಯಂಡ್ ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಸೊ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ, ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್. ನಿಮ್ಮ ಪ್ರತಿಯೊಂದು ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ರಿಸಲ್ಟ್ ಬಿಟ್ಟ ತಕ್ಷಣ ಅಪ್ಡೇಟ್ ಮಾಡ್ತೀವಿ. ಸೊ ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಎಲ್ಲ ಕೂಡ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಓಕೆ, ಸೊ ನೀವು ಈಗಲೇ ಜಾಯ್ನ್ ಆಗಿರಿ ಅಂತ ಹೇಳ್ತೀನಿ. ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ. ನೆಕ್ಸ್ಟ್ ಎಸ್ ಎಸ್ ಸಿ ಜಿ ಡಿ 2027 ಯಾರೆಲ್ಲ ಪ್ರಿಪರೇಷನ್ ಮಾಡ್ತೀರೋ ಒಂದು ಮಸ್ತ್ ಪ್ಲಾನ್ ಮಾಡ್ತೀವಿ. ಸೊ ವೇಟ್ ಮಾಡಿರಿ. ಓಕೆ, ಅದ್ರ ತಕ್ಕಂತೆ ಒಂದು ಪ್ಲಾನ್ ಮಾಡ್ಕೊಂಡು ಪ್ರಾಪರ್ ವಿಡಿಯೋ ಮಾಡಿ ಹಾಕ್ತೀವಿ, ಯಾವ ರೀತಿ ಎಸ್ ಎಸ್ ಜಿ ಡಿ ಪ್ರಿಪರೇಷನ್ ಮಾಡ್ಬೇಕಂತೇಳಿ 2020 ಅಂದರೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಈಗಿಂದ. ಓಕೆ, ಸೊ ಅದೆಲ್ಲ ಡೀಟೇಲ್ ಯಾವಾಗ ಅಪ್ಡೇಟ್ ನಾವೆಲ್ಲ ರೆಡಿ ಆಗ್ತೀವಿ ಅವಾಗೆಲ್ಲ ನಮಗೆ ಹೇಳ್ತೀವಿ. ಸೊ ಅದಕ್ಕಿಂತ ಮುಂಚೆ ಸೊ ಎಸ್ ಎಸ್ ಜಿ ಡಿ ರಿಸಲ್ಟ್ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಮತ್ತೇನಿಲ್ಲ, ಸಮ್ ಹುಡುಗರು ಚೆನ್ನಾಗಿ ಓಡ್ರಿ. ಓಕೆ, ಚೆನ್ನಾಗಿ ಓಡ್ರಿ. ಓದಿದಿರಿ, ಇಷ್ಟು ದಿನ ಕುಂತು ಓದಿದಿರಿ, ಎಕ್ಸಾಮ್ ಅಟೆಂಡ್ ಮಾಡಿದಿರಿ. ಸೊ ಎಕ್ಸಾಮ್ ಅಂತೂ ಆಯ್ತು. ಈಗ ಚೆನ್ನಾಗಿ ಓಡೋದೈತಿ, ಚೆನ್ನಾಗಿ ಓಡ್ರಿ, ನಿಮ್ಮ ಕೈ ಆಗೈತಿ. ಓಕೆ, ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ನೀವೇನಾದರೂ ಗ್ರೂಪ್ ಡಿ ಪ್ರಿಪರೇಷನ್ ಮಾಡ್ತಾ ಇದ್ದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀವಿ, ತೊಗೊಂಡು ಪ್ರಿಪರೇಷನ್ ಮಾಡಿರಿ. ಸರ್ ಹೆಂಗೆ ತೊಗೊಳ್ಳೋತಂದ್ರೆ
ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಸೊ ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ. ಬೇಕಂದ್ರೆ ತಗೋಬೋದು, ಬೇಡಂದ್ರೆ ಬಿಡ್ಬೋದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಎಲ್ಲಿ ಮುಗಿಸ್ತಾನೆ. ವಿಡಿಯೋ ಇಷ್ಟ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋ ಎಲ್ಲರೂ ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಭಾರತ್.